ಎಷ್ಟೋ ಸಲ ಮನುಷ್ಯ ತನ್ನ ಜೀವನದಲ್ಲಿ ಕೆಲಸಕ್ಕೆ ಬಾರದ ವಿಷಯಗಳನ್ನು ತಲೆಗೆ ತುಂಬಿಕೊಂಡು ಯಾವುದು ಅತಿ ಮುಖ್ಯನೋ, ಯಾವುದಿಲ್ಲದೆ ಜೀವನನೇ ನಡೆಯೋದಿಲ್ವೋ ಅಂಥದ್ದನ್ನೇ ಮರೆತಿರ್ತಾನೆ. ಜೀವನದ ಕಷ್ಟದ ಸಮಯದಲ್ಲಿ ಆ ಕೆಲಸಕ್ಕೆ ಬಾರದ ವಿಷಯಗಳೇ ದಾರಿ ತೋರಿಸ್ಬೋದು ಅಂತ ತಪ್ಪು ತಿಳ್ಕೊಂಡಿರ್ತಾನೆ. ಅಹಂಕಾರದಿಂದ ಪೂರ್ತಿ ಮುಚ್ಚಿ ಹೋಗಿರೋ ಅವನ ಬುದ್ಧಿಗೆ ಮುಂದಿನ ಕ್ಷಣದಲ್ಲೇ ಎದುರಾಗೋ ಸಾವಿನ ಅರಿವೇ ಇರೋದಿಲ್ಲ. ಇದಕ್ಕೆ ಒಂದು ಕಥೆ ಇದೆ. ಒಂದ್ಸಲಿ ಒಬ್ಬ ಪಂಡಿತ ನದಿ ದಾಟೋಕ್ಕೆ ಅಂತ ಬರ್ತಾನೆ. ನಡಿಯಪ್ಪ ಆಚೆ ದಾಟಕ್ಕೆ ಹೋಗೋಣ. ಬುದ್ಧಿ ನೀರು ಜಾಸ್ತಿ, ಗಾಳಿ ಬೀಸ್ತಾ ಅದ, ತೊಂದರೆ ಆಯ್ತದ, ಬ್ಯಾಡಿ ಬುದ್ಧಿ. ನನಗೆ ಅರ್ಜೆಂಟ್ ಕೆಲಸ ಇದೆ ಕಣಯ್ಯ, ವೈದ್ಯಕ ಇದೆ, ಹೋಗ್ಬೇಕು. ಹೇಳಿದ್ರೆ ಕೇಳಲ್ವಲ್ಲ ಬುದ್ಧಿ. ಏನ ಬುದ್ಧಿ, ಬನ್ನಿ ಬುದ್ಧಿ, ನಿಮ್ಮ ಮನೆ ಬರು. ಏನು ಆಗಲ್ಲ, ತಗೊಂಬ ಹೋಗೋಣ. ತಗೊಬರ್ರಿ, ಬನ್ನಿ ಬುದ್ಧಿ. ಇನ್ನೂ ಸ್ವಲ್ಪ ಈ ಕಡೆ ತಗೊಂಬಯ್ಯ, ನನ್ನ ಪಂಚೆ ಕೊಳೆ ಆಗಲ್ವೇನಯ್ಯ, ಮಡಿಲಿ ಹೋಗ್ಬೇಕು. ಬಡವ್ರ ಗಾಡಿ, ಬನ್ನಿ ಬುದ್ಧಿ. ನಡಿ ನಡಿ. ಹತ್ತಿ ಬುದ್ಧಿ. ಎಲ್ಲ ಗಲೀಜಾಗಿದಿಲ್ಲಯ್ಯ, ಎಲ್ಲೇ ಕೂತ್ಕೊಳ್ಳೋದು. ಏನೋ ಕೂರಿ ಬುದ್ಧಿ ಎಲ್ಲಾರು ಅಂತಾವು. ಏನಪ್ಪ ನಮ್ಮ ಮನ ಬರ, ಏನ್ ತೊಂದ್ರೆ ಆಯ್ತಾ? ಬ್ಯಾಡ ಬರ್ರಪ್ಪ. ದೋಣಿಲ್ ಕೂತ ಮೇಲೆ ಆ ಪಂಡಿತನಿಗೆ ತನ್ನ ಪಾಂಡಿತ್ಯ ಪ್ರದರ್ಶನ ಮಾಡಬೇಕು ಅನ್ನೋ ಚಪಲ ಹುಟ್ಟುತ್ತೆ. ನಿನ್ನ ಹೆಸರೇನಯ್ಯ? ಯಜಮಾನ್ರೆ, ಏನ್ ನಿಮ್ಮ ಹೆಸರು? ಲಿಂಗರಾಜಪ್ಪ. ಲಿಂಗರಾಜಪ್ಪ. ಲಿಂಗರಾಜಪ್ಪನ್ಗೆ ವೇದ ವೇದಾಂತ ಏನಾದ್ರು ಗೊತ್ತಿದ್ಯೋ? ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ಏನಪ್ಪ ಭಗವದ್ಗೀತೆ ಯಾರು ಓದಿದ್ಯಾ? ನಿಮ್ಮಂತವ್ರೇನಾದ್ರು ಕರ್ಮ ಧರ್ಮ ಹೇಳಿದ್ರೆ ನಾವು ಕಾಣ್ಕ ಕೊಟ್ಬಿಡ್ತೀವಿ. ವೇದ ವೇದಾಂತ ಪುರಾಣ ಇವುಗಳನ್ನೆಲ್ಲ ಕಲ್ತ್ಕೋಬೇಕು, ಆಗ್ಲೇ ಮನುಷ್ಯನ ಜೀವನ ಸಾರ್ಥಕವಾಗೋದು. ಸ್ವಾಮಿ, ನಮ್ಗೆ ಯಾವುದೂ ಗೊತ್ತಿಲ್ಲ. ನಾವು ಈ ದೋಣಿ ಓಡಿಸ್ಕೊಂಡು ಏನೋ ಜೀವನ ಮಾಡ್ತೀವಿ. ವೇದಾಂತ ಪುರಾಣ ಎಲ್ಲ ಗೊತ್ತಿಲ್ಲದೆ ಇಷ್ಟು ವರ್ಷ ಹೇಗೆ ಬದುಕಿದ್ದೆ? ಏನೋ ಸ್ವಾಮಿ, ನಾನು 4 ವರ್ಷ 5 ವರ್ಷ ಜೀವನ ಮಾಡ್ಕೊಂಡು ಹೇಗೋ ಹೊರಟೋಗೋದಕ್ಕೆ. ಏನು ಸ್ವಾಮಿ ಈ ರೀತಿ ನಿನ್ ಜೀವನ ವ್ಯರ್ಥವಾಗೋಯ್ತಲ್ಲ ಅಂತ ನನಗೆ ಬಹಳ ಬೇಜಾರಾಗ್ತಿದೆ ಕಣಯ್ಯ. ಏನೋ ಸ್ವಾಮಿ, ಹಣಲ್ಲಿ ಬರ್ದಿತ್ತು. ಅಪ್ಪ ಈ ದೋಣಿ ಓಡಿಸ್ಕೊಂಡು ಹೋಗು ಅಂತ ಹೇಳಿದ್ದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಸ್ವಾಮಿ, ನೀವು ಇದೆಲ್ಲ ಓದಿದ್ದೀರಲ್ಲ, ಎಷ್ಟು ವರ್ಷ ಬೇಕಾಯ್ತು ಸ್ವಾಮಿ? ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ನನಗೆ 14-15 ವರ್ಷ ಬೇಕು ಕಣಯ್ಯ. ವೇದಾಂತ ವೇದ ಪುರಾಣ ಅಷ್ಟು ಸುಲಭವಾಗಿ ಕಲ್ತ್ಕೊಳಕ್ಕಾಗಲ್ಲ. ಹೀಗೆ ಸಾಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಶುರುವಾಯಿತು. ದೋಣಿ ಅಲ್ಲಾಡೋಕೆ ಶುರುವಾಯಿತು. ದೋಣಿ ಮುಳುಗಾಯ್ತೈತೆ ಸ್ವಾಮಿ. ನಾನು ಅಕ್ಷರ ಕಲ್ತಿಲ್ಲ, ಈ ಜೋಡಿಯಕ್ಕೆ ಮಾತ್ರ ಬರೋದು. ನಾ ಬರ್ತೀನಿ, ನೀವು ಕಲ್ತಿದ್ರೆ ನೋಡೋ. ಆಮೇಲೆ ಒಣ ಪಾಂಡಿತ್ಯದ ಈಜು ಬರದೇ ಇರೋ ಪಂಡಿತ ಕಡೆಗೂ ಮುಳುಗೆ ಹೋದ. ಈ ಕಥೆಯಲ್ಲಿರೋ ನದಿ ಅಂದರೆ ಸಂಸಾರ. ಇದನ್ನು ಈಜ್ಕೊಂಡು ದಾಟೋದು ಅಂದರೆ ಭಗವಂತನನ್ನು ನೋಡೋದು. ಅದಕ್ಕೆ ಸಾಧನೆ ಅನ್ನೋ ವಿದ್ಯೆ ಬೇಕು. ಆಗ ಸಾವು ಅನ್ನೋ ಚಂಡಮಾರುತ ಬಂದರೂ ನಾವು ಮುಳುಗೋದಿಲ್ಲ.